ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ದಾರಿ ಹೋಗರ ಮಾತುಗಳನ್ನೆಲ್ಲ ಕೇಳುತ್ತಾ ಹೋದರೆ ಯಾವ ಕೆಲಸವನ್ನು ಮಾಡಲಾಗುವುದಿಲ್ಲ. ಹೌದು, ಒಂದು ಊರಿನಲ್ಲಿ ಒಬ್ಬ ಹಣ್ಣುಗಳ ವ್ಯಾಪಾರಿ ಇದ್ದನು. ಆತನು ಹಣ್ಣುಗಳನ್ನು ಮಾರುತ್ತಾ ತನ್ನ ಹೆಂಡತಿ ಮಕ್ಕಳನ್ನು ಪೋಷಿಸುತ್ತಾ ಸುಖವಾದ ಜೀವನವನ್ನು ನಡೆಸುತ್ತಿದ್ದ. ತನ್ನ ಹಣ್ಣುಗಳ ವ್ಯಾಪಾರವನ್ನು ಇನ್ನೂ ಹೆಚ್ಚು ಅಭಿವೃದ್ಧಿ ಮಾಡಬೇಕೆಂಬುದು ತನ್ನ ಹಣ್ಣುಗಳ ಅಂಗಡಿಯ ಮುಂದೆ ಒಂದು ದೊಡ್ಡದಾದ ಬೋರ್ಡನ್ನು ಹಾಕಿದನು. ಆ ಬೋರ್ಡಿನಲ್ಲಿ ಇಲ್ಲಿ ಉತ್ತಮ ಹಣ್ಣುಗಳು ಮಾರಲಾಗುತ್ತದೆ ಎಂದು ಬರೆದಿದ್ದನು. ಅವನ ಅಂಗಡಿಯ ಮುಂದೆ ಓಡಾಡುತ್ತಿರುವ ಒಬ್ಬ ದಾರಿ ಹೋಕನು ಆ ಬೋರ್ಡನ್ನು ನೋಡಿ ಆ ವ್ಯಾಪಾರಿಯ ಬಳಿಗೆ ಹೋಗಿ ಹೀಗೆ ಹೇಳಿದನು: ನೀನು ಬರೆದಿರುವ ಈ ಬೋರ್ಡ್ ಚೆನ್ನಾಗಿದೆ, ಆದರೆ ಈ ಬೋರ್ಡ್ನಲ್ಲಿ ಇಲ್ಲಿ ಎಂದು ಹೇಳಿರುವೆಯಲ್ಲ, ಇದು ಸಮಂಜಸವಲ್ಲ. ಇಲ್ಲಿ ಎಂಬ ವಿಚಾರ ಎಲ್ಲರಿಗೂ ತಿಳಿಯುತ್ತದೆ. ಹೀಗಿರುವಾಗ ಅನಾವಶ್ಯಕವಾಗಿ ಇಲ್ಲಿ ಎಂಬ ಪದವನ್ನು ನೀನು ಬೋರ್ಡ್ನಲ್ಲಿ ಬರೆದಿರುವೆ ಎಂದು ಹೇಳಿ ಹೊರಟು ಹೋದನು. ಆತ ಹೋದ ನಂತರ ಹಣ್ಣುಗಳ ವ್ಯಾಪಾರಿಯು ಆತ ಹೇಳಿದ ವಿಚಾರವು ಸರಿಯಾಗಿದೆ ಎಂದು ಆಲೋಚಿಸಿ ತನ್ನ ಬೋರ್ಡ್ನಲ್ಲಿ ಇರುವ ಇಲ್ಲಿ ಎಂಬ ಪದವನ್ನು ಅಳಿಸಿ ಹಾಕಿದನು. ಈಗ ಈ ಬೋರ್ಡ್ನಲ್ಲಿ ಉತ್ತಮ ಹಣ್ಣುಗಳನ್ನು ಮಾರಲಾಗುತ್ತದೆ ಎಂದು ಇರುತ್ತದೆ. ಕೆಲವು ದಿನಗಳ ನಂತರ ಅವನ ಅಂಗಡಿಯ ಮುಂದೆ ಓಡಾಡುತ್ತಿರುವ ಮತ್ತೊಬ್ಬ ದಾರಿ ಹೋಕನು ಆ ವ್ಯಾಪಾರಿಯ ಬಳಿಗೆ ಬಂದು ಆ ಬೋರ್ಡನ್ನು ದಿಟ್ಟಿಸಿ ನೋಡುತ್ತಾ ನಗುತ್ತಿದ್ದನು. ನಂತರ ಆ ಹಣ್ಣುಗಳ ವ್ಯಾಪಾರಿಗೆ ಈ ರೀತಿ ಹೇಳಿದನು: ಉತ್ತಮ ಎಂಬ ಪದವನ್ನು ನೀನು ಈ ಬೋರ್ಡ್ನಲ್ಲಿ ಬರೆದಿರುವೆಯಲ್ಲ, ಹಣ್ಣುಗಳು ಉತ್ತಮವಾದವೋ ಅಥವಾ ಅದನ್ನು ನಿರ್ಧರಿಸಬೇಕಾದದ್ದು ಕೊಳ್ಳುವವರಾದ ನಾವು ಅಷ್ಟೇ ಹೊರತು ನೀನೇನಲ್ಲ. ನಮಗೆ ತಿಳಿಯುವುದಿಲ್ಲವೇ ಯಾವುದು ಉತ್ತಮ ಯಾವುದು ಉತ್ತಮ ಅಲ್ಲವೋ ಎಂದು? ನೀನು ಬರೆದಿರುವ ಉತ್ತಮ ಎಂಬ ಈ ಪದವು ಸಮಂಜಸವಾಗಿಲ್ಲ ಎಂದು ಹೇಳುತ್ತಾ ಹೊರಟು ಹೋದನು. ನಂತರ ಆತನ ಮಾತುಗಳಲ್ಲಿಯೂ ಸಹ ಅರ್ಥವಿದೆ ಎಂದು ಭಾವಿಸಿ ಹಣ್ಣಿನ ವ್ಯಾಪಾರಿಯು ತಾನು ಬೋರ್ಡಿನಲ್ಲಿ ಬರೆದಿರುವ ಉತ್ತಮ ಎಂಬ ಪದವನ್ನು ಅಳಿಸಿದನು. ನಂತರ ಆ ಬೋರ್ಡ್ನಲ್ಲಿ ಹಣ್ಣುಗಳನ್ನು ಮಾರಲಾಗುತ್ತದೆ ಎಂಬ ಪದಗಳು ಮಾತ್ರವೇ ಉಳಿದಿತ್ತು. ಮತ್ತೆ ಕೆಲವು ದಿನಗಳ ನಂತರ ಮತ್ತೊಬ್ಬ ದಾರಿ ಹೋಕನು ಆ ಬೋರ್ಡನ್ನು ನೋಡಿ ಹಣ್ಣುಗಳ ವ್ಯಾಪಾರಿಗೆ ಹೀಗೆ ಹೇಳಿದನು: ಹಣ್ಣುಗಳನ್ನು ಮಾರಲಾಗುತ್ತದೆ ಎಂದು ಬೋರ್ಡ್ ಬರೆದಿರುವೆಯಲ್ಲ, ಇದು ನೋಡಲು ತುಂಬ ವಿಚಿತ್ರವಾಗಿದೆ. ಹಣ್ಣುಗಳನ್ನು ಕಂಡ ತಕ್ಷಣ ಎಲ್ಲರಿಗೂ ತಿಳಿಯುತ್ತದೆ ಇಲ್ಲಿ ಹಣ್ಣುಗಳನ್ನು ಮಾರುತ್ತಾರೆ ಎಂಬ ವಿಚಾರ. ಇದಕ್ಕೆ ಬೋರ್ಡಿನಲ್ಲಿ ಬರೆಯುವ ಅವಶ್ಯಕತೆಯಾದರೂ ಏನಿದೆ? ತರಕಾರಿ ಎಂದು ಯಾರಾದರೂ ಭಾವಿಸುತ್ತಾರೆಯೇ ಎಂದೆಲ್ಲ ಟೀಕಿಸುತ್ತಾ ನಗುತ್ತಾ ಹೊರಟು ಹೋದನು. ನಂತರ ಈತ ಹೇಳುವುದು ಸಹ ಸಮಂಜಸವಾಗಿದೆಯಲ್ಲ ಎಂದು ಆ ಬೋರ್ಡ್ನಲ್ಲಿರುವ ಹಣ್ಣುಗಳು ಎಂಬ ಪದಗಳನ್ನು ಅಳಿಸಿದ. ಮಾರಲಾಗುತ್ತದೆ ಎಂಬ ಪದ ಮಾತ್ರ ಉಳಿದಿತ್ತು. ಮತ್ತೆ ಕೆಲವು ದಿನಗಳ ನಂತರ ಇನ್ನೊಬ್ಬ ದಾರಿ ಹೋಕನು ಆ ಪೂರ್ಣ ಬೋರ್ಡನ್ನು ನೋಡಿ ಹಣ್ಣುಗಳ ವ್ಯಾಪಾರಿ ಬಳಿಗೆ ಬಂದು ಈ ಬೋರ್ಡನ್ನು ತೋರಿಸಿ ನಗುತ್ತಾ ಹೀಗೆ ಹೇಳಿದನು: ಏನಯ್ಯ, ಇದು ಮಾರಲಾಗುತ್ತದೆ ಎಂಬುದನ್ನು ಮಾತ್ರ ಬರೆದಿರುವೆಯಲ್ಲ, ಏನನ್ನು ಮಾರಲಾಗುತ್ತದೆ? ಈ ಬೋರ್ಡನ್ನು ಮಾರುತ್ತೀಯೇ? ಈ ಬೋರ್ಡ್ ಎಷ್ಟು ರೂಪಾಯಿ ಎಂದ. ನಗುತ್ತಾ ಕೇಳಿದನು. ಕಡೆಗೆ ಆ ಹಣ್ಣಿನ ವ್ಯಾಪಾರಿಯು ಆ ಬೋರ್ಡನ್ನು ಎತ್ತಿ ಬಿಸಾಕಿದನು. ಈ ಒಂದು ಕಥೆಯಿಂದ ತಿಳಿದು ಬರುವಂತಹ ನೀತಿ ಏನಂತಂದರೆ ಸ್ನೇಹಿತರೆ, ಈ ಲೋಕದಲ್ಲಿ ಒಬ್ಬೊಬ್ಬರೂ ಸಹ ಒಂದೊಂದು ರೀತಿ ಹೇಳುತ್ತಿರುತ್ತಾರೆ. ಒಬ್ಬೊಬ್ಬರ ಮನಸ್ತತ್ವವು ಒಂದೊಂದು ರೀತಿ ಇರುತ್ತದೆ, ಆಲೋಚನೆಗಳು ಒಂದೊಂದು ರೀತಿ ಇರುತ್ತದೆ. ಆದುದರಿಂದ ಎಲ್ಲರ ಮಾತುಗಳನ್ನು ಕೇಳಲು ಹೋಗಬಾರದು. ದೇವರು ನಮಗೆ ಬುದ್ಧಿಯನ್ನು ಕೊಟ್ಟಿದ್ದಾನೆ, ಅದನ್ನು ಸಕ್ರಮವಾಗಿ ಬಳಸಿ ಧರ್ಮದ ಚೌಕಟ್ಟಿನಲ್ಲಿ ನಾವು ಬಾಳುವುದನ್ನು ಕಲಿಯಬೇಕು. ಮತ್ತೊಬ್ಬರ ಮಾತುಗಳಿಗೆ ಕಿವಿ ಕೊಡಬಾರದು, ಮತ್ತೊಬ್ಬರ ಮಾತುಗಳಿಗೆ ಮರುಳಾಗಬಾರದು. ಈ ಕಥೆಯಲ್ಲಿ ಹೇಳಿರುವ ಹಣ್ಣಿನ ವ್ಯಾಪಾರಿಯ ಪರಿಸ್ಥಿತಿ ನಮಗೆ ಬರದಂತೆ ಮಾತಿಗೆ ಮರುಳಾಗಬಾರದು. ಸ್ನೇಹಿತರೆ, ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್. ಅದೇ ರೀತಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.